ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವರಾಯರು. ನಮ್ಮೂರ ಕಾಯೋ ದೇವರು ಮಾದಯ್ಯ, ನಮ್ಮೂರ ಕಾವರಾಯರು. ಮಾದಯ್ಯ ನಮ್ಮೂರ ಕಾವರಾಯರು. ಅರೆ ಹತ್ತೂರ ಹರಕೆ ಕೊಂಡ್ಕೊಂಡು ಮಾದಯ್ಯ ಚಿತ್ತಾವ ಹರಸಿ ಕಾವರು. ಹತ್ತೂರ ಹರಕೆ ಕೊಂಡ್ಕೊಂಡು ಮಾದಯ್ಯ ಚಿತ್ತಾವ ಹರಸಿ ಕಾವರು. ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವ ದೇವರು. ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವ ದೇವರು. ಮಾದಯ್ಯ ನಮ್ಮೂರ ಕಾವ ದೇವರು. ಮಾದಯ್ಯ ನಮ್ಮೂರ ಕಾವ ದೇವರು. ಅಪ್ಪಾರ ಹೆಂಗಿದ್ಯಾ? ಏನ್ ತೊಂದ್ರೆ ಇಲ್ಲ ನೋಡ್ರಿ ಅಪ್ಪಾರ. ಅಪ್ಪಾರ ನಿಮ್ಮ ನೋಡಿದ್ರೆ ಗೊತ್ತಾಗಕ್ಕಿಲ್ಲ ಏನ ನಿಮ್ಮ ನೀವೇ ಹಿಂಗದೀರಿ. ನಿಮ್ ಮಗಳು ಹೆಂಗಾದಳು ನೋಡ್ರಿ. ಹೌದು ಮಗ, ಹೌದು. ಮತ್ತೆ ನಮ್ ಮನೆಯಾಗ ಏನೇ ಬೇಯಿಸಿದ್ರ ಕಡಿಮೆ ಆಗಕ್ಕಿಲ್ಲ. ಯಾಕೆ ಹೇಳ್ರಿ? ಯಾಕೆ? ಹಾಗೆ ಉಳಿಯಕ್ಕೂ ಇಲ್ಲ. ಇಲ್ಲ, ಎಲ್ಲ ತಿನ್ನಕ್ ನೀವಿದ್ದೀರಲ್ಲ. ಹಂಗಲ್ವೇ? ಅದು ತಿಂದು ಬಂದ ದೇಹ ಅಂತ ಹೇಳುವುದಕ್ಕಾಗುವುದಿಲ್ಲ. ಮತ್ತೆಂತದ್ದು? ನಮ್ ಹುಟ್ಟೆ ಹಾಗೆ. ಹೊಟ್ಟಿ ಭಾರ ಆಗೈತಿ. ಹೌದು. ಕಾಲೆಲ್ಲ ಆನಿಕಾಲಾಗೈತಿ. ಆನಿಕಾಲೆಲ್ಲ ಜೋತ್ ಬಿದ್ದೈತಿ. ಯಾಕೆ ಮಾಡ ಕ್ಯಾಮೆ ಇಲ್ಲ ನೋಡ. ಆಮೆ ಅಲ್ವೇ, ಪ್ರಾಯ ಆಯ್ತು. ಸುಮ್ನಿರಪ್ಪ. ಕ್ಯಾಮಿಗೆಲ್ಲ ಬರ್ತಾವ್ರ, ಅವ್ರಿಗೆ ಕ್ಯಾಮಿ ಮಾಡಿ ಬಿಡ್ತಾರ. ನೀವ್ ಹೆಂಗ್ ಹೇಳದ? ಮಾಡ್ರಪ್ಪ ಮಾಡ್ರು, ನೀವ್ ಮಾಡ್ರು. ನೀವ್ ಮಾಡಂಗಿಲ್ಲ, ನೀವ್ ಕೂರಾಗತ್ತೀರಿ. ನಾನು ಕೂರುದು ಯಾಕೆ? ಅವ್ರು ಮಾಡ್ಬೇಕಾದಂತಹ ವಯಸ್ಸಿನಲ್ಲಿ ನಾನು ಎಷ್ಟು ದುಡ್ದಿರ್ಬೇಡ. ಸುಮ್ನಿರಪ್ಪ. ನೀ ಪ್ರಾಯದಾಗ ಎಷ್ಟು ದುಡ್ದಿ ಅಂತ ಇವಾಗ ನೀನು ನೋಡಿದ್ರೆ ಗೊತ್ತಾಗಕ್ಕಿಲ್ಲ ಏನ. ಎಷ್ಟು ದುಡ್ದಿ, ಏನ್ ಮಾಡ್ದೀನಿ? ಮನಿ ಕಟ್ಟಿದ್ಯೇನ? ಇಲ್ಲ. ನೀನ್ ಮನಿ ಹೆಂಗೈತಾ? ಮನಿ ಬೆಳಗತ್ತ ಸೂರ್ಯ ದೇವರು ಬರಕತ್ತಾರ. ಅಲ್ಲಿ ನೋಡಿದ್ಯೇನ? ಬಯಲ್ಸೀಮೆಯಲ್ಲಿ ಏನ್ ಮಾಡಿದ್ದಿ? ಬೈಲು ಹೊಂಗಲ ಹುಲಿಯೂರು. ಹೌದು, ಹುಲಿಯೂರಲ್ಲಿ ನಮ್ಮ ಆಸ್ತಿ ಎಲ್ಲ ಇರುವುದಲ್ಲಿ. ಅಯ್ಯಪ್ಪ, ಆಸ್ತಿಯಲ್ಲಿ ಅಲ್ಲ, ಆಸ್ತಿ ಅಪ್ಪ. ಅಲ್ಲ ಆಸ್ತಿ ಮಾಡಿಟ್ಟಿದ್ಯಲ್ಲ, ಅದ್ ಯಾರಿಗೆ ಬೇಕಾಗ? ಅದೆಲ್ಲ ಬರಬಂತು ಹೋಯ್ತಲ್ಲ ಮಗ. ಅಪ್ಪ, ನಿನ್ ಮೊದ್ಲಿನ ಹೆಂಡತಿ ಸತ್ತೋದಾಳ, ಎರಡನೇ ಹೆಂಡತಿ ಹೋದಾಳ, ಮೂರನೇ ಹೆಂಡತಿ ಮಗಳು ನಾನು ಅದೀನಿ. ಹೌದೇನ? ಹೌದು. ನಿನಗೆ ಎರಡೆರಡು ಹೆಂಡತಿ, 3 ಮಕ್ಕಳ. ಮಕ್ಕಳೆಲ್ಲಿ ಹೋದಾರ? ಮಕ್ಕಳು ನೀನ್ ಒಬ್ಳಿದ್ದಿ. ಎಲ್ಲರೂ ಹೋದಾರ. ಯಾಕೆ ಹೋದಾರ? ನೀ ಅವ್ರಿಗೆ ಅಷ್ಟು ಕಾಟ ಕೊಟ್ಟಾಕಿತ್ತಿ. ಕಾಟ ಕೊಟ್ಟದ್ರಲ್ವೇ? ಮತ್ತೆ ಯಾಕೆ ಹೋದಾರ? ಬರಬಂತ ಉಣ್ಣಾಕ್ ಏನಿಲ್ಲ ನೋಡು. ಉಣ್ಣಾಕ್ ಏನಿಲ್ಲ, ಅದಕ್ಕೆಲ್ಲ ಹೋಗೇ ಬಿಟ್ರು. ಅಪ್ಪ, ಎಲ್ಲಾ ಒಂದ್ ದಿವ್ಸಕ್ ಮಾಡಿದ್ ನೀನೇ ಉಣ್ಣಕ್ ಹತ್ತಿ, ಮತ್ತ ಅವ್ರಿಗೆ ಹೆಂಗ್ ಕೊಡದಪ್ಪ? ಸೇರಿ ಅದಕ್ಕೆ ಅವ್ರು ಊರ್ ಬಿಟ್ಟು ಹೋಗ್ಯಾರ. ಅಪ್ಪರ, ಈಗ ಒಂದು ಕ್ಯಾಮಿ ಮಾಡಕ್ ಹತ್ತೀನಿ. ಏನೇ? ನಾನು ಮಾರಕ್ ಹೋಗ್ತೀನಿ. ಏನಪ್ಪ ಹಂಗ ಆ ಕಡೆ ಈ ಕಡೆ ನೋಡಕ್ ಹತ್ತೀನಿ? ಯಾರಾದ್ರೂ ಗಂಡಸರು ಇರುವಾಗ ಹಂಗೆಲ್ಲ ಮಾತಾಡ್ಬೇಡ್ವೆ. ಸುಮ್ನಿರಪ್ಪ. ಮಾರಕ್ ಹೋಗ್ತೀನಿ ಅಂದ್ರೆ ಗಂಡಸರು ಇರುವಾಗ್ಲೂ ಹಂಗ ಹೇಳ್ಬೇಕು. ನಿನ್ನಲ್ಲಿ ಮಾರುವುದಕ್ಕೆ ಏನುಂಟೆ? ಅಪ್ಪ, ನಾವು ಮಾಡಿದ್ದಿಲ್ಲೇನ? ಎಂತ ನೀನು ಅಪ್ಪ ಎಲ್ಲಿದ್ರು ಮೇಳದಲ್ಲಿ? ಅಪ್ಪ, ಒಂದ್ ಮೇಳ ಐತಿ ನಮ್ದು. ಯಾವ್ದು? ನಮ್ದೊಂದು ಮೇಳ ಐತಿ. ಆ ಮೇಳದಾಗ ಅಪ್ಪ ಹಿಂಗ್ ಕುಣಿದ್ ಹೆಂಗ್ ಗೊತ್ತುಂಟ? ಅದೆಂತದಪ್ಪ? ನಿನ್ನ ಬಜ್ಜಿ ಕೂಟ ಐತಲ್ಲ, ಆ ಕೂಟದಾಗ ನೀ ಕುಣಿಯಕತ್ತೀರಿ. ಸಾಲ ಮೇಳವ ಅಂತ. ಅವ್ರದ್ದು ಯಾವ್ದೆಲ್ಲ ಮೇಳ. ಅವ್ರ ಬೆಳಗತ್ತ ಹೋದ್ರ ಸಂಜೆಗೆ ಬರಕತ್ತದ್ರ. ಯಾಕ? ಅಲ್ಲೇ ಕೂತ್ಕೊಂಡ ಮಾತಾಡಕತ್ತಾರ. ಮಾತಾಡಕೊಂಡ್ ಬಿಟ್ರು ಬೆಳಗೋರಿಗೆ ಅವ್ರ ಒಬ್ರೇ ಮಾತಾಡಕತ್ತಾರ. ಮತ್ತೆ ಉಳ್ಳಾಗಡ್ಡಿ ವ್ಯಾಪಾರ ಯಾರು? ನಿನ್ನ ಅಪ್ಪ ಮಾಡ್ತಾನ? ಬಾರಿ ನೀವು ಮೆಣಸಲ್ಲೇನ? ಮೆಣಸಲ್ಲೇ ವ್ಯಾಪಾರ ಮಾಡ? ಮೆಣಸು ನನ್ನ ವ್ಯಾಪಾರ, ಉಳ್ಳಾಗಡ್ಡಿ ನಿನ್ನ. ಮತ್ತೆ ಮೆಣಸು ನಮ್ಮ ಅಪ್ಪ ಮಾರಾಟಕತ್ತಾರ, ಉಳ್ಳಾಗಡ್ಡಿನ ಮಾರಾಟಕತ್ತೀನಿ. ಈಗ ಮಾರಾಟಕ್ಕೆ ಹೋಗ್ಬೇಕಪ್ಪ. ಮಾರಾಟಕ್ಕೆಲ್ಲ ಆಯ್ತು ಮಗ. ಎಲ್ಲಾತು ಮಾರಾಟ ಆಯ್ತು? ನಾ ಹೋಗಿಲ್ಲೇನ? ಹೋಗಿಲ್ವಾ? ಇಲ್ಲ, ನಾ ಹೋಗಿಲ್ಲ. ಹಾಗಾದ್ರೆ ಅಪ್ಪ, ಮೊನ್ನೆ ಒಬ್ಬ ಕೈ ಕೊಟ್ಟಾನ. ಯಾಕ? ಆ ಸುಂದರ ಕೈ ಕೊಟ್ಟಾನ. ಎಂತಕ? ಕಾಸು ಕೊಟ್ಟೇ ಇಲ್ಲ ನೋಡ. ಕೊಟ್ಟಿಲ್ಲ? ಇಲ್ಲಪ್ಪ. 1,001 ರೂಪಾಯಿ ಕೊಡಕತ್ತಾನ. ಎಂತ ದೇವಸ್ಥಾನ ಕಟ್ತಿದ್ರ? ಅವ್ರು ಕೊಡಕ್ಕಿದ್ಯ ಲೆಕ್ಕ ಅಲ್ರೇನ್ರಿ? ಆ ಲೆಕ್ಕ ಚುಕ್ಕ
ಪಕ್ಕವಾಗಿರ್ಬೇಕ್ರಿ. 1,000 ಲೆಕ್ಕ ಸರಿ. ₹1. ₹1 ಯಾವುದು? ನಾಳೆ ಬೇಡ ನಿನ್ನ ಮಗಳ ಮದಿಗೆ ಬೇಡ ನಿನ್ಗ. ₹1 ಮದುವೆ ಮಾಡುದಾ? ಅಪ್ಪ ₹1 ಮಾಡಿ ಎಷ್ಟು ದೊಡ್ಡ ಗಂಟು ಮಾಡಿದ್ದಾರೆ ಗೊತ್ತೇನು? ಅಪ್ಪ ಗಂಟು ನೋಡಿದ್ರ ಅಪ್ಪನಿಗಿಂತ ದೊಡ್ಡದದಿ ಅದು. ಅಪ್ಪ ಈಗ ಹೋಗ್ಬೇಕಾ? ಯಾರಿಗೆ ಸಾಲ ಕೊಡಕ್ಕಿಲ್ಲ ನಾ? ಇಲ್ಲ. ಯಾರಿಗೆ ಕೊಡಕ್ಕಿಲ್ಲ? ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಕು. ಹಂಗೆ ಎಲ್ಲಿ ಬರೀಲಿ ಅಪ್ಪ? ಎಲ್ಲಿ ಬರ್ಕೊಳ್ಳಿ? ಬರೀಲಿಕ್ಕೆ ಜಾಗ ಉಂಟು, ಅದು ಮತ್ತೆ ಹೇಳ್ತೆ. ಅಪ್ಪ ನೀ ಮೆಣಸು ಮಾರಕತ್ತೇನು? ಹೌದು. ನಾ ಉಳ್ಳಾಗಡ್ಡಿ ಹಿಡ್ಕೊಂಡು ಮಾರಕತ್ತೀನಿ. ಹೋಗಿ ಬರ್ತೀನಿ ಅಪ್ಪ. ಉಳ್ಳಾಗಡ್ಡಿ ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವರಾಯರು. ನಮ್ಮೂರ ಕಾವ ದೇವರು ಮಾದಯ್ಯ, ನಮ್ಮೂರ ಕಾವರಾಯರು.